ನಮಸ್ಕಾರ. ನನ್ನ ವಾಹಿನಿಯ ಕರ್ನಾಟಕದ ಅನುಭವಗಳ ಭಾಗಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ಹಣ್ಣನ್ನು ಎಲ್ಲೋ ನೋಡಿದ ಹಾಗೆ ಇದೆಯಾ? ಸ್ವಲ್ಪ ಸಿಹಿ, ಸ್ವಲ್ಪ ಕಹಿ, ಸ್ವಲ್ಪ ಹುಳಿ, ಆದರೆ ಬಹಳ ರುಚಿ ಅಲ್ವಾ? ಉಪ್ಪು ಖಾರ ಸೇರಿಸಿದರೆ ಅದರ ಆನಂದವೇ ಬೇರೆ. ಇದು ನಮ್ಮ ನಾಡಿನ ಅಪರೂಪದ ಹಣ್ಣು ಚಕ್ಕೋತ. ಚಕ್ಕೋತ ಹಣ್ಣು ಕಿತ್ತಳೆ ಜಾತಿಗೆ ಸೇರಿದ್ದು, ಆದರೆ ಆಕಾರ ಮತ್ತು ತೂಕದಲ್ಲಿ ಬಹಳ ದೊಡ್ಡದು. ನಮ್ಮ ನಾಡಿನಲ್ಲಿ ಈ ರುಚಿಕರವಾದ ಹಣ್ಣು ಹೆಚ್ಚಾಗಿ ಕಾಣಸಿಗುವುದು ಬೆಂಗಳೂರಿನ ಬಳಿಯ ದೇವನಹಳ್ಳಿಯಲ್ಲಿ. ಇಲ್ಲಿ ಬೆಳೆಯುವ ಈ ಹಣ್ಣಿನ ಸವಿ ಅದರ ಮೂಲ ಗುಣವನ್ನು ಉಳಿಸಿಕೊಂಡಿರುವುದು ನಿಖರವಾಗಿ ತೋರುತ್ತದೆ. ಚಕ್ಕೋತ ಹಣ್ಣಿಗೆ ವಿಪರೀತವಾದ ಬಿಸಿಲು ಬೀಳಬಾರದು. ಆದ್ದರಿಂದ ದೇವನಹಳ್ಳಿಯ ಹವಾಮಾನ ಇದಕ್ಕೆ ಬಹಳ ಸಹಕಾರಿ. ತೆಂಗು ಮತ್ತು ಅಡಿಕೆ ತೋಟದಲ್ಲಿ ಇದನ್ನು ಮಿಶ್ರ ಬೆಳೆಯಾಗಿಯೂ ಸಹ ಬೆಳೆಯುತ್ತಾರೆ. ಇದು ಇಲ್ಲಿನ ವಾಣಿಜ್ಯ ಬೆಳೆಯೂ ಸಹ ಹೌದು. ಚಕ್ಕೋತ ಗಿಡ ನೆಟ್ಟಾಗ 1-2 ವರ್ಷಗಳ ಕಾಲ 2 ದಿನಗಳಿಗೊಮ್ಮೆ ನೀರುಣಿಸುವ ಅಗತ್ಯವಿರುತ್ತದೆ. ಆ ನಂತರ ತಿಂಗಳಿಗೊಮ್ಮೆ ನೀರು ಹಾಕಿದರೂ ಸಾಕು. ಡಿಸೆಂಬರ್ ಜನವರಿ ಚಕ್ಕೋತ ಫಲ ಕೊಡುವ ಕಾಲ. ಸುಮಾರು 30 ವರ್ಷಗಳ ಕಾಲ ರೈತರು ಉತ್ತಮ ಫಲವನ್ನು ನಿರೀಕ್ಷಿಸಬಹುದು. ಚಕ್ಕೋತ ಬೀಜದಿಂದ ಮಾಡಿದ ಗಿಡದಿಂದ ಫಸಲು ಬರಲು 4 ವರ್ಷಗಳ ಕಾಲ ಬೇಕಾಗುತ್ತದೆ. ಆದರೆ ಬಲಿತ ಕೊಂಬೆಯನ್ನು ಕಸಿ ಮಾಡಿ ನೆಟ್ಟರೆ 2 ವರ್ಷಗಳಲ್ಲಿ ಫಲವನ್ನು ನಿರೀಕ್ಷಿಸಬಹುದು. ಚಕ್ಕೋತ ಮರ ಒಂದು ಬಾರಿಗೆ 300ಕ್ಕಿಂತ ಹೆಚ್ಚು ಹಣ್ಣುಗಳನ್ನು ನೀಡುತ್ತದೆ. ಮರ ಬೆಳೆಯುತ್ತಾ ಹೋದರೆ ಪ್ರತಿ ಬಾರಿ 1000ಕ್ಕಿಂತ ಹೆಚ್ಚು ಹಣ್ಣು ಸಿಗುತ್ತದೆ. ಚಕ್ಕೋತ ಹಣ್ಣನ್ನು 1 ತಿಂಗಳವರೆಗೂ ಹೊರಗೆ ಇಡಬಹುದು. ದೇವನಹಳ್ಳಿ ಚಕ್ಕೋತಕ್ಕೆ ಸುಮಾರು 350 ವರ್ಷಗಳ ಇತಿಹಾಸವಿದೆ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ದೇವನಹಳ್ಳಿಗೆ ಚಕ್ಕೋತ ಹಣ್ಣನ್ನು ಪರಿಚಯಿಸಿದ್ದರು ಎನ್ನಲಾಗುತ್ತದೆ. ಹೈದರ್ ಅಲಿ ಈ ಬೆಳೆಯ ಬೀಜವನ್ನು ತೈವಾನ್ ದೇಶದಿಂದ ತಂದು ದೇವನಹಳ್ಳಿ ಸೇರಿದಂತೆ ಹಲವು ಕಡೆ ಹಂಚಿದ್ದನೆಂದು ಸ್ಥಳೀಯರು ಹೇಳುತ್ತಾರೆ. ಆದರೆ ದೇವನಹಳ್ಳಿಯ ಮಣ್ಣಿನಲ್ಲಿ ಬೆಳೆಯುವ ಚಕ್ಕೋತದ ರುಚಿಯೇ ಬೇರೆ. ಇಲ್ಲಿ ಬೆಳೆಯುವ ಚಕ್ಕೋತ ತಳಿಯ ಒಳಭಾಗ ಬಿಳಿ ಅಥವಾ ಗುಲಾಬಿ ಬಣ್ಣದ್ದಾಗಿದ್ದು, ಸಿಹಿ, ಹುಳಿ, ಕಹಿ ಈ ಎಲ್ಲ ರುಚಿಗಳ ಸರಿಯಾದ ಸಮ್ಮಿಲನವನ್ನು ಹೊಂದಿರುತ್ತದೆ. ಅನೇಕ ಏಳು ಬೀಳುಗಳನ್ನು ಮೀರಿ ದೇವನಹಳ್ಳಿಯ ಚಕ್ಕೋತ ತಳಿಯು ಅದರ ವಿಶಿಷ್ಟ ರುಚಿಗಾಗಿ ಇಂದಿಗೂ ಸಹ ಬೇಡಿಕೆಯನ್ನು ಉಳಿಸಿಕೊಂಡಿದೆ. ನಿಂಬೆಹಣ್ಣಿನ ಜಾತಿಗೆ ಸೇರಿದ ದೊಡ್ಡ ಗಾತ್ರದ ಚಕ್ಕೋತ ದೇವನಹಳ್ಳಿಯ ಹಿರಿಮೆ. ಆದ್ದರಿಂದಲೇ ಭಾರತ ಸರ್ಕಾರ ದೇವನಹಳ್ಳಿಯ ಚಕ್ಕೋತ ಹಣ್ಣಿಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ನೀಡಿ ಇದರ ಸಂರಕ್ಷಣೆಗೆ ಮಾನ್ಯತೆ ನೀಡಿದೆ. ಇದು ಇಲ್ಲಿನ ಜಮೀನಿನ ಬದಿಯಲ್ಲಿ ಮತ್ತು ಹಿತ್ತಲಿನಲ್ಲಿ ಬೆಳೆಯುವ ವಿಶಿಷ್ಟವಾದ ಪ್ರಾದೇಶಿಕ ಬೆಳೆ ಎಂದೇ ಹೇಳಬಹುದು. ಹಲವು ಪೌಷ್ಟಿಕಾಂಶಗಳನ್ನು ಹೊಂದಿರುವ ಚಕ್ಕೋತ ಶರ್ಕರ, ಪಿಷ್ಟ, ಪ್ರೋಟೀನ್, ವಿಟಮಿನ್, ನಾರು ಹಾಗೂ ಕೆಲವು ಖನಿಜ ಪದಾರ್ಥಗಳಿಂದ ಕೂಡಿದೆ. ಕರಾವಳಿ, ಮಲೆನಾಡು, ಬಯಲುಸೀಮೆ ಹೀಗೆ ಎಲ್ಲ ಬಗೆಯ ಭೌಗೋಳಿಕ ವಾತಾವರಣದಲ್ಲೂ ಬೆಳೆಯುವ ಈ ಹಣ್ಣು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಮಾತ್ರ ಬಹಳ ರುಚಿಕರ. 1998ರಲ್ಲಿ ದೇವನಹಳ್ಳಿ ಭಾಗದಲ್ಲಿ ಚಕ್ಕೋತ ಕಣ್ಮರೆಯಾಗುವ ಹಂತಕ್ಕೆ ತಲುಪಿತ್ತು. 3-4 ರೈತರ ಬಳಿ ಕೆಲವೇ ಮರಗಳು ಉಳಿದುಕೊಂಡಿದ್ದವು. IIHR ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ಇಲಾಖೆಯ ನೆರವಿನಿಂದ ಚಕ್ಕೋತ ಹಣ್ಣಿನ ಅಭಿವೃದ್ಧಿಗಾಗಿ ಕಸಿ ಸಸಿಗಳನ್ನು ಮಾಡಲಾಯಿತು. ಈಗ ದೇವನಹಳ್ಳಿ ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಮೂಲ ತಳಿಯ ಗಿಡಗಳು ಬೆಳೆದಿವೆ. ನಮ್ಮ ನಾಡಿನ ಹಿರಿಮೆಯಾದ ಈ ಹಣ್ಣಿನ ಉಲ್ಲೇಖ ಪ್ರಸಿದ್ಧ ಕವಿ ಸಿದ್ದಯ್ಯ ಪುರಾಣಿಕರು ನಮ್ಮ ನಾಡಿನ ಹಣ್ಣುಗಳ ಬಗ್ಗೆ ಬರೆದಿರುವ ಪದ್ಯದಲ್ಲಿ ಸಹ ಇದೆ. ನಮ್ಮ ಕರ್ನಾಟಕದ ವಿಶಿಷ್ಟವಾದ ಈ ಹಣ್ಣನ್ನು ಎಲ್ಲರಿಗೂ ಹೆಚ್ಚಾಗಿ ಪರಿಚಯಿಸಿ ಇದನ್ನು ಉಳಿಸೋಣ ಮತ್ತು ಬೆಳೆಸೋಣ. ನನ್ನ ವಿಚಾರಗಳು, ಅನಿಸಿಕೆಗಳು ಮತ್ತು ಅನುಭವಗಳ ಹಂಚಿಕೆಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕರ್ನಾಟಕದ ಅನುಭವದೊಂದಿಗೆ ಬಹಳ ಬೇಗ ಬರ್ತೀನಿ. ಧನ್ಯವಾದಗಳು.